ಇನ್ನೂ 2 ತಿಂಗಳು ಕಂಪ್ಲೀಟ್ ಆಗಿಲ್ಲ. 2 ತಿಂಗಳು ಇನ್ನೂ ಒಂದು 10 ದಿನ ಕಮ್ಮಿ ಅದ. ಇನ್ನಾದರೂ ಒಂದು ಎಣ್ಣೆನೂ ಹೊಡೆದಿಲ್ಲ ಮಳೆ. ಚಾನಲ್ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿಗೆ ಅಂದ್ರೆ ಈ ತಿಂಗಳಿಗೆ ಆಲ್ಮೋಸ್ಟ್ ನಮ್ಮ ಅತ್ತೆ ಎಲ್ಲ ಊರಿಗೆ 2 ತಿಂಗಳಾಯಿತು. ಹೊಲ ರೆಡಿ ಮಾಡಲ್ಲಿ ಹಿಡಿದು ಇಲ್ಲಿ ತನ ಇನ್ನಾದರೂ ಒಂದು ಎಣ್ಣೆ ಹೊಡೆದಿಲ್ಲ. ಎಣ್ಣೆ ಹೊಡೆದ ಬಟ್ಟಿಗೆಸಿ ಸದ್ಯಕ್ಕೆ ಇಲ್ಲಿ ತನ ಎಷ್ಟು ಖರ್ಚಾಯ್ತು ಅಂತ ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ. ಸದ್ಯಕ್ಕೆ ಇವರ ಎಡೆ ಹೊಡಿಕೈತೀವಲ್ಲ ಇಲ್ಲಿಗೆ ಬಟ್ಟಿಗೆಸಿ ಊಟ ಮಾಡಿ ಬಂದೀವಿ. ಅದು ನೋಡಿರಿ ಇಲ್ಲಿ ಮಕ್ಕಂದ ಅಲ್ಲಿ ಮೇಯಾಕತ್ತದ. ಬರೀ ಸದ್ಯಕ್ಕೆ ಇದ್ರ ಮುಂದೆ ಕುಂತಿಸಿ ಖರ್ಚು ಎಷ್ಟಾಯ್ತು ಅಂತ ತೋರಿಸ್ತೀನಿ ನೋಡಕತ್ತೀರಿ. ಎಲ್ಲ ನೆನಪೋತಂತ ಚಿಟ್ಟೆಗೆ ಬರ್ಕೊಂಬನ್ನಿ. ಟೋಟಲ್ ಇಲ್ಲ ನೋಡ್ರಿ ಅಲಟ್ 2 ತಿಂಗಳ ಖರ್ಚು. ಇದು ಬರೀ ಹತ್ತಿಗೆ ಅಂದ್ರೆ ಆಲ್ಮೋಸ್ಟ್ ಒಂದು 13 ಎಕರೆ ಹತ್ತಿ ಅದ. 13 ಎಕರೆ ಹತ್ತಿಗೆ ಇಷ್ಟು ಖರ್ಚಾಗ್ಯದ. ಫಸ್ಟ್ನೇದ್ದು ಬೀಜ ಅಂದ್ರೆ ಹೊಲ ರೆಡಿ ಮಾಡಕತ್ತಿದ್ವಿ. ಅದಕ್ಕಿಂತ ಮೊದಲು ಬೀಜ ತಂದಿದ್ವಿ. ಟೋಟಲು 30 ಪ್ಯಾಕೆಟ್ ತಂದಿದ್ವಿ, 32 ಪ್ಯಾಕೆಟ್ ತಂದಿದ್ವಿ. ಅದ್ರಾಗ 30 ಪ್ಯಾಕೆಟ್ ಬಿತ್ತೀವಿ, ಇನ್ನು 2 ಪ್ಯಾಕೆಟ್ ಉಳಿದಿದ್ವು. ಒಂದು ಪ್ಯಾಕೆಟಿಗೆ 800 ರೂಪಾಯಿದಂಗೆ 30 ಪ್ಯಾಕೆಟ್ 24,000 ರೂಪಾಯಿ ಕೊಟ್ಟಿಸಿ 30 ಪ್ಯಾಕೆಟ್ ಹತ್ತಿ ಬೀಜ ತಂದಿದ್ವಿ. ರಾಣ ಬೀಜದ ಹೆಸರು ರಾಣ ತಂದಿದ್ವಿ. ಮತ್ತು ಹೊಲ ರೆಡಿ ಮಾಡೋಕ್ಕೆ ಇದ್ರಾಗ ಏನು ಬಂತು, ಇದ್ರಾಗ ಮನೆ ಗಾಡಿ ಅದರ ಸ್ವಂತ ಗಾಡಿದ ಬರೀ ಡೀಸೆಲ್ ಹಾಕಿದ್ವಿ. ಬರೀ ಡೀಸೆಲ್ ನೇಗಿಲು ಹೊಡ್ಯೋದಕ್ಕೆ, ಟಿಲ್ಲರ್ ಹೊಡ್ಯೋದಕ್ಕೆ ಮತ್ತು ಒಂದು ಸತಿ ಕುಂಟೆ ಹೊಡ್ಯೋದು ತೋರಿಸಿನೇ ಎಲ್ಲ ಗೊತ್ತಿಲ್ಲ. ಟೋಟಲು ಎಲ್ಲಟಕ್ಕೆ ಮಾಡಿಗೆಸಿ 15,000 ರೂಪಾಯಿ ಡೀಸೆಲ್. ಅಂದರೆ ಹೆಚ್ಚು ಕಮ್ಮಿ ಹೋಗಿದೆ. 15,000 ಏನು ಹೋಗಿಲ್ಲ, ಹೆಚ್ಚು ಕಮ್ಮಿ ಹೋಗಿರ್ತದೆ ಅಂತ ರೌಂಡ್ ಫಿಗರ್. 15,000 ರೂಪಾಯಿ ಡೀಸೆಲ್ 15,000 ರೂಪಾಯಿ ಡೀಸೆಲ್ ಕೊಡೋದ. ಮತ್ತು ಬಿತ್ತೋ ಹೊತ್ನಾಗ ಕೂಲಿ ಹತ್ತಿ ಊರಕ್ಕೆ ಬಂದಿರ್ತಾರೆ ಲೇಬರ್, ಅವ್ರ ಕೂಲಿ 12,000 ರೂಪಾಯಿ ಆಗಿದೆ. ಇದಾಗ್ಯದಲ್ಲ ಇಷ್ಟು 12,000 ರೂಪಾಯಿ ಅವರು ಬಿತ್ತೋ ಕೂಲಿ. ಬಿತ್ತೋ ಹೊತ್ನಾಗ ಮತ್ತು DAP ಬಿತ್ತಿದ್ವಿ. ಎಲ್ಲ ಪ್ರತಿಯೊಂದು ಹೊಲಕ್ಕೂ DAP ಬಿತ್ತೀವಿ ಹೆಚ್ಚು ಕಮ್ಮಿ. ಅದು 24,000 ರೂಪಾಯಿ DAP ಇದು ಗೊಬ್ಬರದ್ದಾಗ್ಯದ. ಅಂದರೆ ಬಿತ್ತೋರು ಕೂಲಿ DAP ಎಲ್ಲ ಖರ್ಚು ಹಿಡಿದು 24,000 ಆದದ್ದು. ಮತ್ತು ಮತ್ತು ನಮ್ಮ 2 ಬೋರ್ ಇದ್ವಲ್ಲ, ಒಂದು ಬೋರು ಸುಟ್ಟಿತ್ತು, ಅದೊಂದು ರೆಡಿ ಮಾಡಿಸಿದ್ವಿ. ಯಾವುದಪ್ಪ ಅಂದ್ರೆ ಈ ಗಿಡದ ಮೇಲೆ ಇದ್ದದ್ದು ಬೋರು ಸುಟ್ಟಿತ್ತು, ಅದನ್ನು ರೆಡಿ ಮಾಡಿದ್ವಿ. ಹಿಂದೆ ಕಾಣುತ್ತಲ್ಲ ಅದೇ ಬೋರು ಸುಟ್ಟಿತ್ತು, ಅದೊಂದು ರೆಡಿ ಮಾಡಿದ್ವಿ. ಅದಾಗಣ ಮತ್ತು ಇನ್ನೊಂದು ನಮ್ಮ ಬೋರ್ದು ಈಗ ಕಟ್ಟಾಗಿತ್ತಲ್ಲ ವೆಲ್ಡಿಂಗ್ ಮಾಡಿದ್ದು, ಅದು ಒಂದನ್ನು 18,000 ಟೋಟಲ್ 2 ಸೇರಿಗೆಸಿ 16,000 ರೂಪಾಯಿ ಖರ್ಚಾಗಿದೆ. ಅಂದರೆ ಬೋರಿಂದ ರೆಡಿ ಮಾಡೋಕ್ಕೆ. ಮತ್ತು ಮೊನ್ನೆ ಒಂದು ಗೊಬ್ಬರ ಇಟ್ಟಿವಲ್ಲ, ಬಿತ್ತೋದನ್ನ ಆಯಿತು, ಇಟ್ಟಿದ್ರೆ ಆಯ್ತಲ್ಲ, ಅದ್ರದ್ದು ಎಷ್ಟಾಯ್ತಪ್ಪ ಅಂದ್ರೆ ಅದ್ರದ್ದು ಎರಡನೇ ಗೊಬ್ಬರದ್ದು 34,000 ರೂಪಾಯಿ ಆಗ್ಯದ ಟೋಟಲ್. ಇದು ಕೂಲಿ ಸ್ವಲ್ಪ ಕಮ್ಮಿ ಆಗ್ಯದ. ಇದು 34,000ದಾಗ 4,000 ರೂಪಾಯಿ ಕೂಲಿ ಅಲ್ಲಿ ಹೋಗ್ಯದ. 4,000 ಟೋಟಲ್ 8,000 ರೂಪಾಯಿ ಚಿಲ್ಲರೆ ಕೂಲಿಯರ್ದಾಗ್ಯದ. ಮತ್ತೊಂದು ಇದು ಎರಡನೇ ಗೊಬ್ಬರ ಬಿತ್ತಿದ್ದು, ಅಂದರೆ LS, ಯೂರಿಯಾ, DAP ಮತ್ತು ಇನ್ನೊಂದು ಯಾವುದೋ 3 ಗೊಬ್ಬರ ಬಿತ್ತಿಗೆಸಿ ಮಿಕ್ಸ್ ಮಾಡಿಗೆಸಿ ಬಿತ್ತಿದ್ದೀವಲ್ಲ, ಮೂರು ಗೊಬ್ಬರ ಮಿಕ್ಸ್ ಮಾಡಿ ಬಿತ್ತಿದ್ದು ಇಷ್ಟ ಆಗ್ಯದ ರೊಕ್ಕ. ಎರಡನೇ ಗೊಬ್ಬರದ್ದು ಟೋಟಲ್ 34,000 ಒಂದು 4,800 ಒಂದು ಎರಡನೇ ಗೊಬ್ಬರದಾಗ್ಯದ. ತರೋದು, ಬಿತ್ತೋದು, ಬಿತ್ತೋದು ಮತ್ತು ಇಡೋದು, ಗಿಡಗಳಿಗೆ ಸಾಲು ಇಡ್ತಾರೆ. ಆ ಥರ ಒಂದು ಎಣ್ಣೆ ತಂದೀವಿ, ಇನ್ನೂ ಹೊಡೆದಿಲ್ಲ. ಯಾವ ತಂದೀವಿ ಅಂತ ತೋರಿಸಿ ನೆಕ್ಸ್ಟ್ ವಿಡಿಯೋದಾಗ ಯಾವ ತಂದೀವಿ ಅಂತ ಗೊತ್ತಿಲ್ಲ. ಅದು ರೇಟ್ ಆಗಿದೆ ಅಂತ ಗೊತ್ತಿಲ್ಲ. ಮನ್ಯಾಗ ಅಪ್ಪವ್ರೆ ತಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಲಾಸ್ಟ್ನೇದು ಸದಿ, ಕಸದ ತೆಗೆದಿದ್ದು, ಸದಿ ತೆಗೆದಿದ್ದು ಕೂಲಿಯವ್ರದ್ದು 20,000 ರೂಪಾಯಿ ಆಗ್ಯದ. 20,000 ರೂಪಾಯಿ ಬರೀ ಸದಿ ಕೊಟ್ಟದು. ಅಂದ್ರೆ ಟೋಟಲು ಇಷ್ಟು 2 ತಿಂಗಳಂದ್ರೆ ಬಿತ್ತಲ್ಲಿ ಇದು ಹಿಡಿದು ಇಲ್ಲಿ ತನಕ 2 ತಿಂಗಳದ್ದು ಖರ್ಚು. ಒಂದು ಎಣ್ಣೆ ಹೊಡೆದಲ್ಲಿ ಏನಾದ್ರೆ 2 ಗೊಬ್ಬರ ಆಗ್ಯಾವ, ಬೀಜದ್ದಾಯಿತು, ಕೂಲಿಯವ್ರದ್ದಾಯಿತು, ಇಷ್ಟ ಆಗ್ಯದ.
ಟೋಟಲ್ ಎಷ್ಟಾಯ್ತು 1,00,000 ಟೋಟಲು 1,49,800 ರೂಪಾಯಿ ಆಗ್ತದೆ ರೊಕ್ಕ. ಇಷ್ಟು ರೊಕ್ಕದಾಗ 13 ಎಕರೆಗೆ ಡಿವೈಡ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಎಕರೆಗೆ 11,523 ರೂಪಾಯಿ ಒಂದು ಎಕರೆಗೆ ಬೀಳ್ತದೆ ರೊಕ್ಕ. ನೋಡಿದ್ರಲ್ಲ ಇಷ್ಟತನ ಅಂದ್ರೆ ಇನ್ನೂ 2 ತಿಂಗಳು ಕಂಪ್ಲೀಟ್ ಆಗಿಲ್ಲ. 2 ತಿಂಗಳು ಇನ್ನೂ ಒಂದು 10 ದಿನ ಕಮ್ಮಿ ಅದ. ಇನ್ನಾದರೂ ಒಂದು ಎಣ್ಣೆನೂ ಹೊಡೆದಿಲ್ಲ ಮಳೆ ಅದು ಕೂಡಿಸಿ. ಟೋಟಲು ಒಂದೊಂದು ಎಕರೆಗೆ 11,523 ರೂಪಾಯಿ ಒಂದು ಎಕರೆಗೆ ನಮ್ಗೆ ಖರ್ಚಾಗ್ಯದ. ಇಷ್ಟು ಅಂದ್ರೆ ಬರೀ ನೀರಿಂದು ಅಂದ್ರೆ ಬೋರು ಅವೆಲ್ಲ ಬೋರು ಡೀಸೆಲ್ ಗಾಡಿದು ಸದಿ ತೆಗೆಯೋದು ಹೆಚ್ಚು ಕಮ್ಮಿ ಆಗಿರ್ತದೆ. ಅಂದ್ರೆ ಒಂದು ಪೆಟ್ಟಿಗೆ ಇಷ್ಟ ಆದರೆ ಒಂದು ಪೆಟ್ಟಿಗೆ ಕಮ್ಮಿ ಆಗಿರ್ತದೆ, ಒಂದು ಪೆಟ್ಟಿಗೆ ಹೆಚ್ಚಿಗೆ ಆಗಿರ್ತದೆ. ಅಂದರೂ ಎಲ್ಲಟ್ಟು ಡಿವೈಡೆಡ್ ಮಾಡಿ 13 ಎಕರೆಗೆ ಎಲ್ಲಸಕ್ಕೆ ಈಕ್ವಲಾಗಿ ನೋಡಿದ್ರೆ ಒಂದೊಂದು ಎಕರೆಗೆ 11,000 ರೂಪಾಯಿ ಚಿಲ್ಲರೆ ಅಂದ್ರೆ 11,500 ರೂಪಾಯಿ ಚಿಲ್ಲರೆ ಖರ್ಚಾಗ್ಯದ ಹೊಲಕ್ಕೆ. ಈಗೇನೋ 2 ತಿಂಗಳಾಗಿಲ್ಲ ಅಂದ್ರೂ ಆಲ್ಮೋಸ್ಟ್ 1.5 ಲಕ್ಷ ರೂಪಾಯಿ ರೌಂಡ್ ಫಿಗರ್ 1.5 ಲಕ್ಷ ರೂಪಾಯಿ ಖರ್ಚಾಗ್ಯದ. ಈ ಥರ ಆಗ್ಯದ ನೋಡಿರಿ. ಸದ್ಯಕ್ಕೆ 2 ತಿಂಗಳಾಗ ಇಷ್ಟು ಖರ್ಚಾಗ್ಯದ. ನಮ್ಮ ಹೊಲಕ್ಕೆ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಏರಿಯಾದಾಗೆ ನಮ್ಮ ಹೊಲ ಬಿಟ್ಟು ಬೇರೆ ಹೊಲಕ್ಕೂ ಹೆಚ್ಚು ಕಮ್ಮಿ ಖರ್ಚಾಗಿರ್ತದೆ. ನಮ್ಮ ಹೊಲಕ್ಕೆ ಪ್ರೆಸೆಂಟ್ ನಾವು ಖರ್ಚು ಮಾಡಿದರೆ ನಿಮ್ಗಂತೂ ತೋರಿಸಿದ್ದಾಯ್ತು. ನಿಮ್ಮ ಹೊಲಕ್ಕೆ ಪ್ರತಿಯೊಂದು ಎಕರೆಗೆ ಖರ್ಚು ಎಷ್ಟಾಗ್ಯದ, ನಮ್ಮದೇನೋ ಖರ್ಚು ಹೆಚ್ಚಿಗೆ ಆಗ್ಯದ, ಇಲ್ಲ ನಿಮ್ಮದಕ್ಕಿಂತ ಕಮ್ಮಿ ಆಗ್ಯದ, ಏನು ನಿಮ್ಗಿಂತ ಹೆಚ್ಚಿಗೆ ಆಗ್ಯದ, ಏನು ಬರೋಬ್ಬರಿ ಆಗ್ಯದ ಅಂದ್ರೆ ನಮ್ಮದು ನಿಮ್ಮದು ಈಕ್ವಲಾಗಿ ಖರ್ಚಾಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಹೊಲಕ್ಕೆ ಪ್ರತಿಯೊಂದು ಎಕರೆಗೆ ನಿಮ್ಮ ಒಂದೊಂದು ಹೊಲಕ್ಕೆ ಎಷ್ಟು, 1 ಎಕರೆ ಹೊಲಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೆಕ್ಸ್ಟ್ ವೀಡಿಯೋ ಈ ಹೊಲ್ದಾಗ ಎಡಿ ಕುಂಡು ಹೊಡೆದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಈ ವಿಡಿಯೋ ಆಗೋಣ ನೋಡಿರಿ ಯಾವ ಥರ ಬಂದಂತ. ಹಿಂಗೆ ಸಪೋರ್ಟ್ ಮಾಡಿರಿ, ವೀಡಿಯೋ ನೋಡ್ಕೊಂತಿಡ್ರಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಿರ್ತೀನಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಿಂಗೆ ಪ್ರತಿಯೊಂದು ರೈತರು ಮಾಡೋ ಕೆಲಸದ ವೀಡಿಯೋ ನೋಡ್ತಿರ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಾಡಿ.